ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯ ಗೈಸ್ ಗೈಸ್ ಟೈಮು ಆಲ್ರೆಡಿ ಆಗಿದೆ, ಎದ್ದಿದ್ದು ಲೇಟು. ಆ್ಯಂಡ್ ನಮ್ಮ ಕುಟ್ಮಲ್ಲು ಅವರು ಏನದು ಏನು ಮಾಡ್ತಿದ್ಯಾ? ಏನು ಚಪಾತಿ ಚಪಾತಿ ಏನು ಹಾಕಿದ್ದೆ ಚಪಾತಿ ಡಿಫ್ರೆಂಟಾಗಿ? ಎಲ್ಲ ಹೇಳ್ಬಾರ್ದು. ಮೆಡಿಸಿನ್ಸ್, ಏನದ ಪಾಯ್ಸನ್ಸ್. ಪಾಯ್ಸನ್ ಗೈಸ್, ಪಾಯ್ಸನ್ಸ್ ಹಾಕಿ ಚಪಾತಿ ಮಾಡ್ತಾವನಂತೆ. ಮಾಡಪ್ಪ ಮಾಡು. ನುಗ್ಗೆ ಸೊಪ್ಪು ಚಪಾತಿ. ನುಗ್ಗೆ ಸೊಪ್ಪು ಚಪಾತಿ ಗೈಸ್. ನೋಡಿ, ಯಾರಾದ್ರೂ ರೆಸಿಪಿ ಬೇಕಿದ್ರೆ ಹೇಳ. ರೆಸಿಪಿ ಏನ? ನುಗ್ಗೆ ಸೊಪ್ಪನ್ನು ಕಟ್ ಮಾಡುವುದು. ಕಟ್ ಮಾಡ್ಬೇಡ, ಬಿಡಿಸ್ಕೋ ಸಾಕು. ಬಿಡಿಸ್ಕೊಂಡ್ರೆ ಸಾಕ. ಬಿಡಿಸ್ಬಿಟ್ಟು ನೀರು ಹೊರಡೆ ಹಾಕ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಗೈಸ್, ಇನ್ನಿದು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಇವಾಗ ಜನರೇಟ್ಗೆ ಇಟ್ಟಿದ್ದೀನಿ. ಮುಗಿಸಿ ಇಲ್ಲಿ ರೆಡಿ ಆಗಿ ಹೊರಡಬೇಕು ಎಲ್ಲೋ ಒಂದ್ ಕಡೆ. ಸುಮ್ಮನೆ ಹಿಂಗೆ ಜೀವನದಲ್ಲಿ ಏನದು ಓಡಾಟ, ಏನಂತಾರೆ, ಅಲೆದಾಟ. ಸಕ್ಸಸ್ಗಾಗಿ ಅಲೆದಾಟ. ಇಲ್ಲಾಂದ್ರೆ ತಿನ್ನಿ ತಿನ್ಕೊಬಿಡ್ತೀಯಾ ಬೇಗ ಬಂದಿ ಆದ್ರೆ. ಹೌದು. ಇದ್ದ ಜನಗಳು ಫ್ರೆಶ್ ಅಪ್ ಆಗಿ ಸಿಗುವ. ಏನ್ ಟ್ರಾಫಿಕ್ ಅಲ್ಲ ಯಪ್ಪ ದೇವ್ರೆ. ಹಾ, ಯಾರ ಆದ್ರೆ ಈ ನೈಸ್ ರೋಡ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಹೇಳಪ್ಪ. ನೈಸ್ ರೋಡ್ ಹತ್ರ ನಾನು ಈ ರೋಡಲ್ಲಿ ಹೋಗೋದೇ ಇಲ್ಲ. ಊರಿಗೆ ಹೋದ್ರೆ ಅಲಾಸ್ ಹೋಯ್ತೀನಿ ನೋಡಾಲೆ ಇಲ್ಲಿಂದ ಸಿಗ್ನಲ್. ಯಾಕೆ ಇದೇನದು ಆ ಥರ ಸ್ಮೆಲ್ ಅಪ್ಪ? BBMP ದಾ? ನೋಡೋ ಇಲ್ಲಿ ಅವ್ರೇನೋ ಆಮೇಲೆ ಸೈಡಿಗೆ ಬಾ ಅಂತ ಹೇಳ್ಕೊಬಿಟ್ಟಾರು. ಬಾ ಈ ಕಡೆಗೆ. ಇವ್ನು ಯಾರೋ ಲೆಫ್ಟ್ ಹೋಗ್ಬೇಕು. ಅವನು ಫೈನ್ ಹಾಕ್ಬಿಡ್ತಾರ, ಅದು ಒಂದೇ ಭಯ. ನೋಡಿ ಇಲ್ಲಿ ಇದಾರಲ್ಲ ಅಕ್ಕ, ಫೋಟೋ ಹೊಡಿಯಕ್ ತಗೊಂಡು ಇಲ್ಲಿರ್ತಾರ ಸೀನ. ಇಲ್ಲಿ ರೈಟಲ್ಲಿ ಹೋಗ್ಬಿಡ್ತೀನಿ ತಡಿ. ಇಲ್ಲಿ ಏನೋ ಇವರ ಕಣ್ಣಿ ತಪ್ಪಿಸಿ ಹೋಗೋದು ಸ್ವಲ್ಪ ಕಷ್ಟವೇ. ಇಲ್ಲ ಕಳ್ಳ, ಇವತ್ತು ಯಾರು ಇಲ್ಲ ಕಳ್ಳ. ಸರಿ ಎಲ್ಲ ಓಹೋ ಇಲ್ಲಿ ಹಾಕ್ತಾವ್ರೆ ಅಲೆ. ಅವೋ ಹೆವಿ ವೆಹಿಕಲ್ ಅಲ್ವಾ, ಇವಾಗಲೇ ಟ್ರಾಫಿಕ್ಕು. ಇನ್ನು ಹೋಗಂಗೆ ಇಲ್ಲ ಕಣ. 10 ಗಂಟೆ ಹೋಯ್ತಾವನಲ್ಲ ಅವನು. 10 ಗಂಟೆ ಹೋಗಂಗಿಲ್ಲ ಇವನು. 5 to 10 ಈವ್ನಿಂಗು. ಹೆವಿ ವೆಹಿಕಲ್ಸ್. ಕೇಳಿಸ್ಕೊ ಸ್ವಲ್ಪ. ನಾನಿವಾಗ ಊಟ ಮಾಡಬೇಕು. ಹೋಗಿ ಸ್ಕ್ಯಾನರ್ ಕಳಿಸ್ತೀನಿ, QR. ಮುಚ್ಕೊಂಡು ಪೇ ಮಾಡು. ನನಗೆ ರೀಸನ್ ಎಲ್ಲ ಕೇಳಬಾರ್ದು ಮಗ. ಈಗೇನು ಕಳಿಸ್ತೇ ಇಲ್ವಾ? ಎಷ್ಟು ಅದನ್ನ ಹೇಳ್ತಾರ ಐತಾ ಇಲ್ಲ ಅಂತ ನಮ್ಮ ಹತ್ರ? ಮನೇಲಿ ಮಾಡ್ಕೊಳಕ್ಕೆ ನಮ್ಗೆ ಇವಾಗ ಟೈಮ್ ಇಲ್ಲ. ಐ ಹ್ಯಾವ್ ಎ ಸೋ ಮಚ್ ವರ್ಕ್ಸ್. ಐ ಆಮ್ ಬಿಸ್ನೆಸ್ ಮ್ಯಾನ್ ಕಣೋ, ನಿನ್ಗೆ ಗೊತ್ತಿಲ್ವಾ? ಮಲ್ಟಿಪಲ್ ವರ್ಕ್ಸ್ ಇರುತ್ತೆ ನನಗೆ. ಕೊಡ್ಲೇಬೇಕು, ಕೊಡ್ತೀನಿ ಅಂತ ಅಲ್ಲ, ಕೊಡ್ಲೇಬೇಕು. ಯು ಹ್ಯಾವ್ 50 rupees ರೈಟ್ ನೌ. ಐ ನೀಡ್ a 50. ಎಸ್ಟರ್ಡೇಸ್ ಬ್ಯಾಕಪ್ ಮಾಡ್ತಾ ಇದ್ದೀನಿ ಎಸ್ಟರ್ಡೇದ. ಹಾ ಅಣ್ಣ, ನಂದು ಹೋಗೋದು ಕಣ, ನೀನು ಒಬ್ಬಂದೇ ಅಲ್ಲ. ಹೆಂಗೆ 320 rupees ಆಗಿತ್ತು ನಂದು. ಹ್ಞೂ ಕಣೋ, ನಂದು ಹೋಗೈತಲ್ಲ. ಪ್ಲಸ್ 200 ಪೆಟ್ರೋಲು 500 ಆಗೋಯ್ತಲ್ಲ. ಹ್ಞೂ ಕಣೋ, ಪೆಟ್ರೋಲ್ 200 ರೂಪಾಯಿ ಹಾಕಿದೆ. ಹ್ಞೂ ಆಯ್ತು ಬಿಡು, 100 ರೂಪಾಯಿ ಹೋಗ್ಲಿ ಆಯ್ತು. 400 ರೂಪಾಯಿ ಆಯ್ತಲ್ಲ.
ನೆನ್ನೆ ಒಂದ್ ದಿವ್ಸಕ್ಕೆ 400 ರೂಪಾಯಿ ಖರ್ಚು ಮಾಡಿದ್ದೀನಿ ನೋಡು. ನಿಂಗೋಸ್ಕರ 400 ರೂಪಾಯಿ ಖರ್ಚು ಮಾಡಿದ್ದೀನಿ. ಈಗ ನೀನ್ ನನ್ಗೋಸ್ಕರ 50 ರೂಪಾಯಿ ಹಾಕಲ್ಲ ಅಂತ ಇದೀಯಾ? ನಿನ್ ಬಾಯಲ್ಲಿ ಈ ಮಾತು ಬರಬಾರ್ದು. ಯೂಟ್ಯೂಬ್ಗೆ ಹಾಕ್ತೀನಿ ನೋಡು ನಿನ್ನ. ಈಗ ಎಲ್ಲ ಯೂಟ್ಯೂಬ್ಗೆ ಹಾಕೊಂತೀನಿ ನೋಡಿದ್ದೀನಿ, ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಗೆ ಇವಾಗ ಕತೆ ಎಲ್ಲ ಹೇಳ್ಬಾರ್ದು. ಸಲ್ಲಿಗೆ ಹೋಗ್ಬಿಟ್ಟು ಸ್ಕ್ಯಾನರ್ ಕಳಿಸ್ತೀವಿ, ಅಮೌಂಟ್ ಪೇ ಮಾಡಿಬಿಡಿ ಅಷ್ಟೇ, ಸರಿನಾ? ನಾನು ತಿಂತಾ ಇರೋದು ವೆಜ್, ನಾನ್ ವೆಜ್ ಅಲ್ಲ. ಏನಪ್ಪ? ಅಯ್ಯ ನೀನು ಬಾಯಿಗೆ ಇಟ್ಟಾಕ 50 ರೂಪಾಯಿನ 25th ಒಳಗೆ ವಾಪಸ್ ಕೊಡು ಅಂತೀಯಲ್ಲ. ಲೋ ಏನೋ ಮಲ್ಲು ನೀನು ಹಿಂಗೆ ಈ ಥರ. ನಾನು ಒಂದು ಚಾಲೆಂಜ್ ಮಾಡೋಣ ಯೂಟ್ಯೂಬಲ್ಲಿ ಇನ್ಕೊಂಡು. 1 ನಿಮಿಷ ಇರೋ ಹಂಗೆ. ಗೈಸ್ ಮನೆಗೆ ಬಂದಿದ್ದೀನಿ. ಸೊ ಮಾರ್ನಿಂಗಿಂದ ಎಲ್ಲಪ್ಪ ಹೋಗಿದೆ ಅಂದರೆ, ನಮ್ಮದು ಒಂದು ಆನ್ಲೈನ್ ಸ್ಟೋರ್ ಬಿಲ್ಡ್ ಮಾಡಿದ್ದೀವಿ ಗೈಸ್. ಕಾಮರ್ಸ್ ವೆಬ್ಸೈಟ್ಗೆ ಆನ್ಲೈನ್ ಸ್ಟೋರ್ನ ಬಿಲ್ಡ್ ಮಾಡಿದ್ದೀನಿ. ಸೊ ಅದರದ್ದು ಇವತ್ತು ಫೈನಲೈಸ್ ಇತ್ತು, ಅದು ಕಂಪ್ಲೀಟ್ ಆಗಿದೆ. 1 or 2 ಡೇಸಲ್ಲಿ ಐ ಥಿಂಕ್ ಲಾಂಚ್ ಆಗುತ್ತೆ ಅಂದ್ಕೊತೀನಿ. ಎವ್ರಿಥಿಂಗ್ ಇಸ್ ರೆಡಿ. ಡೊಮೈನ್ ಕೂಡ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀವಿ. ಸೊ ಇವಾಗ ಏನಪ್ಪ ಅಂದರೆ ಲಾಂಚ್ ಮಾಡಬೇಕು. ಯಾವ ಥರ ಅಂದರೆ, ಇವಾಗ ನಾವು ಮಾಡಿರೋವಂಥ ಒಂದು ಆನ್ಲೈನ್ ಸ್ಟೋರು ಎವ್ರಿಥಿಂಗ್ ಅಂದರೆ ಮೆನ್ಸ್ ವೇರ್, ವುಮೆನ್ಸ್ ವೇರ್, ಗ್ಯಾಜೆಟ್ಸ್, ಅಕ್ಸೆಸರೀಸ್, ಬ್ಯೂಟಿ ಕೇರ್, ಬೇಬಿ ಕಿಡ್ಸ್, ಈ ಥರ ಎಲ್ಲರದ್ದು ಆ ವೆಬ್ಸೈಟಲ್ಲಿ ಅಂದರೆ ಆ ಆನ್ಲೈನ್ ಸ್ಟೋರಲ್ಲಿ ಅವೈಲಬಲ್ ಇರುತ್ತೆ. ಎವ್ರಿಥಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ ಆ್ಯಂಡ್ ಪೇ ಆನ್ಲೈನೇ ಇರುತ್ತೆ. ಇಟ್ಸ್ ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಒಳ್ಳೊಳ್ಳೆ ಪ್ರಾಡಕ್ಟ್ಸು ಒಳ್ಳೊಳ್ಳೆ ಪ್ರೈಸಲ್ಲಿ, ಅಟ್ ಲೀಸ್ಟಲ್ಲಿ ಒಳ್ಳೊಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ನ ಅದರಲ್ಲಿ ಲೀಸ್ಟ್ ಮಾಡ್ತಾಯಿದ್ದೀವಿ. ಸೊ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಚೆನ್ನಾಗಿರೋದನ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಟ್ಸ್ ಜೆನ್ಯೂನ್ ಆ್ಯಂಡ್ ಸೆಕ್ಯೂರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಂಬಬಹುದು ನಮ್ಮನ್ನೇ. ಅಂದರೆ ಡೈಲಿ ವ್ಲಾಗ್ಸ್ ಇರುತ್ತೆ, ಯೂಟ್ಯೂಬ್ ಇರುತ್ತೆ, ನಾವಿರೋದು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ವಿತ್ ಅಡ್ರೆಸ್ ಕೂಡ ಇರುತ್ತೆ. ಡೋಂಟ್ ವರಿ, ಇಟ್ಸ್ ಜೆನ್ಯೂನ್. ಮತ್ತು ಐ ಥಿಂಕ್ 1 or 2 ಡೇಸ್ನಲ್ಲಿ ಲಾಂಚ್ ಆಗುತ್ತೆ. ಆ ಲಾಂಚ್ ಆದಮೇಲೆ ವೆಬ್ಸೈಟ್ ID ಅಂದರೆ ವೆಬ್ಸೈಟ್ URLನ ನನ್ನ ಯೂಟ್ಯೂಬ್ನಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನ್ಲಿ ಆ್ಯಂಡ್ ಬಯೋದಲ್ಲಿ ಹಾಕ್ತೀನಿ. ಪ್ಲೀಸ್ ಹೋಗಿ ಒಂದ್ಸಲ ಚೆಕ್ ಮಾಡಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಇಷ್ಟ ಆದರೆ ಸೊ ಬೈ ಮಾಡಿ. ಆ್ಯಂಡ್ ನಿಮ್ಗೆ ಯಾವ ಥರ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂದರೆ ನಮಗೆ DM ಮಾಡಿ ಇನ್ಸ್ಟಾದಲ್ಲಿ. ಸೊ ಐ ವಿಲ್ ಅರೇಂಜ್ ಇಟ್. ಆದರೆ ತರಿಸಿ ನನ್ನ ಆನ್ಲೈನ್ ಸ್ಟೋರ್ನಲ್ಲಿ ಅದನ್ನು ಲಿಸ್ಟ್ ಮಾಡ್ತೀನಿ. ಸೊ ಮಾರ್ನಿಂಗಿಂದ ಅದೇ ಡಿಸ್ಕಷನ್. ಪುಟ್ಮಲ್ ಅವ್ರ ಮನೆಯಿಂದ ಹೊರಟು ಅಲ್ಲಿ ಹೋಗಿ ಮತ್ತು ಎವ್ರಿಥಿಂಗ್ ವೆಬ್ಸೈಟ್ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ, ಡಿಸೈನ್ಸು. ಮತ್ತು ಡೊಮೈನ್ದೊಂದು ಪೆಂಡಿಂಗ್ ಇದೆ. ಐ ಥಿಂಕ್ ನಾಳೆ ಡೊಮೈನ್ ತೊಗೊಂಡು 1 or 2 ಡೇಸ್ನಲ್ಲಿ ನಾನು ಆ್ಯಕ್ಚುಲಿ ಇದನ್ನು ಸಂಕ್ರಾಂತಿ ಹಬ್ಬದ ದಿವಸ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. 15th ಮಾಡಬೇಕು ಅಂದ್ಕೊಂಡಿದ್ದು, ಆಗಲಿಲ್ಲ, ಸ್ವಲ್ಪ ಡಿಲೇ ಆಯಿತು. ಸೊ ಅದಕ್ಕೆ ಮಾಡಿಬಿಡೋದ. ಐ ಥಿಂಕ್ ರಿಪಬ್ಲಿಕ್ ಡೇ ದಿನ ಮಾಡೋದ ಇಲ್ಲ ಸಂಡೇ ಮಾಡೋದ, ಇದು ನೋಡ್ತೀನಿ ಒಂದು ಸಲ. ಡೊಮೈನ್ ನಾಳೆ ಪರ್ಚೇಸ್ ಆಗುತ್ತೆ. ಎವ್ರಿಥಿಂಗ್ ರೆಡಿ ಆಗಿಬಿಟ್ರೆ ಲಿಸ್ಟ್ ಮಾಡಿ ಲಾಂಚ್ ಮಾಡೋದೇನೆ. ನೋಡುವ 1 or 2 ಡೇಸ್ ಐ ಥಿಂಕ್ ಇಟ್ ವಿಲ್ ಬಿ ಡನ್. ಈ ಪ್ರೋಸೆಸ್ನಲ್ಲಿ ಇವಾಗ ಹೋಗ್ತಾಯಿದೆ. ಇನ್ನೊಂದಿದೆ, ಅದ್ರದ್ದು ಬಿಲ್ಡ್ ಮಾಡಬೇಕು. ಸೊ ಸದ್ಯಕ್ಕೆ ಇದನ್ನು ಮುಗಿಸ್ಬಿಡೋಣ ಫಸ್ಟು. ಒಂದೊಂದೇ ಮಾಡ್ಕೊಂಡು ಬರೋಣ ಅಂತ. ವಿಷನ್ ಬೋರ್ಡ್ ಇನ್ನೂ ರೆಡಿ ಮಾಡೋಕ್ಕಾಗಿಲ್ಲ. ನಂಗೆ ಲಿಟ್ರಲಿ ಎಷ್ಟು ಲೇಸಿ ಆಗಿದ್ದೀನಿ ಅನ್ಕೊತೀನಿ ಅಂದರೆ, ಆ ವಿಷನ್ ಬೋರ್ಡ್ ರೆಡಿ ಮಾಡೋಕ್ಕಾಗಿಲ್ಲ. ಇಲ್ಲ ಹಾಕ್ಬಿಟ್ಟು ತೋರಿಸೋಣ ಅಂದರೆ, ಇಲ್ಲ ನಾಳೆ ಅದೇನಾದರೂ ಆಗಲಿ ವಿಷನ್ ಬೋರ್ಡ್ನ ರೆಡಿ ಮಾಡಿಬಿಟ್ಟು ಗೋಡೆ ಮೇಲೆ ಹಾಕ್ಕೊಳ್ಳೇಬೇಕು. ತುಂಬ ಡಿಲೇ ಆಗೋಯ್ತಿದ್ದು, ತುಂಬ ಲೇಸಿ ಆಗಿಬಿಟ್ಟಿದ್ದೀವಿ. ನಾಳೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ವಿಷನ್ ಬೋರ್ಡ್ ರೆಡಿ ಮಾಡಿ ಡೊಮೈನ್ ಪರ್ಚೇಸ್ ಮಾಡಿ ಎವ್ರಿಥಿಂಗ್ ಎಲ್ಲ ಕರೆಕ್ಟಾಗಿದೆ ಒಂದು ಸಲ ಚೆಕ್ ಮಾಡಿಕೊಂಡು ಪ್ರಾಡಕ್ಟ್ಸ್ ಎಲ್ಲ ನೋಡಿ ಲಾಂಚ್ ಮಾಡಿಬಿಡ್ಬೇಕು. 1 or 2 ಡೇಸ್ನಲ್ಲಿ ಲಾಂಚ್ ಆಗುತ್ತೆ. ಆ್ಯಂಡ್ ಆಫ್ಲೈನ್ ಸ್ಟೋರು ಸದ್ಯಕ್ಕೆ ಮಾಡ್ತಾ ಇಲ್ಲ.
ಇನ್ನೂ 1 or 2 months ತೊಗೊಳುತ್ತೆ ಆಫ್ಲೈನ್ ಸ್ಟೋರಿಗೆ. ಬಟ್ ಆಫ್ಲೈನ್ ಸ್ಟೋರಲ್ಲಿ ಆನ್ಲೈನ್ ಸ್ಟೋರಲ್ಲಿ ಹಾಕೋಂಥ ಪ್ರಾಡಕ್ಟ್ಸ್ ಎಲ್ಲ ಸಿಗೋದಿಲ್ಲ, ಕೆಲವೊಂದು ಸಿಗುತ್ತೆ. ಆನ್ಲೈನ್ ಸ್ಟೋರು ನಾವು ಮೇಯ್ನಾಗಿ ಕ್ಲೋತ್ಸ್ಗೆ ಅಂತಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು ನಾನು ಮತ್ತು ನನ್ನ ಫ್ರೆಂಡು. ಆಫ್ಲೈನ್ ಸ್ಟೋರ, ಆನ್ಲೈನ್ ಸ್ಟೋರಲ್ಲಿ ಎಲ್ಲ ಥರ ಪ್ರಾಡಕ್ಟ್ಸ್ ಸಿಗೋ ಥರ. ಆನ್ಲೈನ್ ಸ್ಟೋರಲ್ಲಿ ಓನ್ಲಿ ಕ್ಲೋತ್ಸ್. ಫಸ್ಟು ಐ ಥಿಂಕ್ ಮೆನ್ಸ್ ಬರುತ್ತೆ ಅನ್ಕೊತೀನಿ, ಆಮೇಲೆ ವುಮೆನ್ಸು ಬರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಆಫ್ಲೈನ್ ಐ ಥಿಂಕ್ ಇನ್ನೊಂದು 1 months ಆಗ್ಬೋದು. ಪ್ಲೇಸಸ್ ಎಲ್ಲ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಇನ್ವೆಸ್ಟ್ಮೆಂಟ್ ರೆಡಿ ಮಾಡಬೇಕು. ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ, ಸೊ ಅದೇ ಇದು. ಬೇರೆ ಅದೆಲ್ಲ ಮುಚ್ಚಿಡೋ ಅಂಥದ್ದೇನಿಲ್ಲ, ಇವಾಗೆಲ್ಲ ಹೇಳ್ತೀನಿ. ಸೊ ಅದಕ್ಕೇನು ಇನ್ವೆಸ್ಟ್ಮೆಂಟ್ ನಾವು ನಮ್ಮದೇನೇ ಮಾಡೋಣ, ಇಲ್ಲಾಂದರೆ ಸ್ಟಾರ್ಟಪ್ ಲೋನ್ಗೆ ಅಪ್ಲೈ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಆಗಿದೆ. ಅದ್ರದ್ದು ಪ್ರೋಸೆಸ್ ನಡೀತಾ ಇದೆ. ಐ ಥಿಂಕ್ 1.5 month ಆಗುತ್ತೆ ಆಫ್ಲೈನ್ ಸ್ಟೋರ್ ಬರೋಕ್ಕೆ. ಸೊ ಆಫ್ಲೈನ್ ಸ್ಟೋರ್ ಅದು ಓಪನ್ ಆದಮೇಲೆ ಸೊ ವಿಸಿಟ್ ಮಾಡಿ ಬೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬೇರೆ ಏನೂ ಇಲ್ಲ, ಇದರದ್ದೇ ಅಪ್ಡೇಟ್ಸ್ ಇವತ್ತಿನ ವೀಡಿಯೋದಲ್ಲಿ. ಆನ್ಲೈನ್ ಸ್ಟೋರ್ ಬಿಲ್ಡ್ ಆಗಿದೆ, ಲಾಂಚ್ ಆಗುತ್ತೆ ಅತಿ ಶೀಘ್ರದಲ್ಲಿ. ಸೊ ಹೋಗಿ ಬೈ ಮಾಡಿ. ಇಟ್ಸ್ ಎ ಜೆನ್ಯೂನ್ ಆ್ಯಂಡ್ ಸೆಕ್ಯೂರ್, ಇಟ್ಸ್ ಬೆಸ್ಟ್. ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡಿದ್ದೀನಿ. ಸೊ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ. ನಾಳೆ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್ ಆ್ಯಂಡ್ ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಬೈ ಬೈ.